ಜಮಾಪುರ ಅಲ್ವಾ? ಜಮಾಪುರ ಜಗಳೂರು ತಾಲೂಕ? ಜಗಳೂರು ತಾಲೂಕು ಯಾವ ಡಿಸ್ಟ್ರಿಕ್ಟ್ ಅದು? ದಾವಣಗೆರೆ ಡಿಸ್ಟ್ರಿಕ್ಟಾ? ಎಷ್ಟು ಎಕರೆ ಇದು? ಇದು 7 ಮುಕ್ಕಾಲು 8 ಎಕರೆ. ಅದು ಅಡಿಕೆ ಯಾರ್ದು? ನಮ್ದು. ಅಡಿಕೆ ನಮ್ದನ? ಇದೆಲ್ಲ ಟೋಟಲ್ ಬೆಂಡಿಂಗ್ ಬರ್ತಲ್ಲ ರೋಡು, ಆ ಬೆಂಡಿಂಗಿಂತ ಆ ಕಡೆ ಇದೆಯಾ ಅಲ್ಲಿ ಕಟ್ ಆಗತ್ತಾ? ಅಲ್ಲಿ ಕಟ್ ಆಗುತ್ತೆ, ಆ ಕಡೆಗೆ ರೋಡ್ ಮನೆ ಇದೆ. ಆ ಕಡೆಗೂ ಹೊಲ ಇದೆಯಾ? ಅದು ತೋಟ ನಮ್ದೇ. ಕೋಟಿ ಬಂಡವಾಳ ಹಾಕಿದ್ರು ಕೂಡ 6 ಕೋಟಿ ಬರ್ತದೆ ನೋಡ್ರಿ. ದೇವಸ್ಥಾನ ಏನು ನೀರು ತೋಟಕ್ಕೆ. ಎಷ್ಟು ಖರ್ಚು ಬಲ್ಲ? ಅಲ್ಲಲ್ಲ, ಭಾರಿ ಖುಷಿ ಕಣ್ರಿ ನನಗೆ ಅದು. ಅಲ್ಲ ಯಜಮಾನ್ರೆ, ನಾನು ಹೇಳುದು ನನಗೆ ದೊಡ್ಡದಾಗ ಡೈರಿ ಫಾರ್ಮ್ ಮಾಡ್ಬೇಕಂತ ಆಸೆ ನಂದು. ದೊಡ್ಡದಾಗ ಅಂದ್ರೇನು, ಮಿನಿಮಮ್ 1000 ಲೀಟರ್ ಹಾಲು ಹೋಗ್ಬೇಕು, ದೊಡ್ಡದಾಗ ಮಾಡ್ಬೇಕಂತ ನಮ್ದು ಶ್ರೀಗಂಧದಲ್ಲಿ ಇದೆಯಲ್ಲ. ಸೊ ಹಾಗಾಗಿ ನೋಡಿ ನೋಡಿ ತುಂಬಾ ಖುಷಿ ಆಗುತ್ತೆ ನನಗೆ. ನಾವೆಲ್ಲ ನೋಡೋಣ ಬರ್ತಾರೆ. ಎಷ್ಟು ಖುಷಿ ಅಂದ್ರೆ ನಮ್ಗೆ ಹೇಳಿದ್ರು ಅಲ್ವಾ? ಬಹಳ ಇದು ಮಾಡಿದ್ರೆ ಅದಕ್ಕೆ ನಮ್ ವೀಕ್ಷಕರು ನೋಡ್ತಿರ್ತಾರೆ. ಒಂದ್ ನಿಮಿಷ ಎಷ್ಟು ದಿನ ಕರಿತೇವೆ ಇವು? ವೀಕ್ಷಕರು ನೋಡ್ತಿರ್ತಾರೆ ಇದನ್ನ, ದಿನ ಕರಿತಿದ್ದು ಇದು 1 ವರ್ಷ 1.5 ವರ್ಷದವರೆಗೆ ಕರೀತಾ? ಕಡಿಮೆ ಆಗತ್ತಾ ಏನು? ಕಮ್ಮಿ ಆಗುತ್ತೆ, ಕಮ್ಮಿ ಆಗುತ್ತೆ. ಈಗ ಎಷ್ಟು ದಿನ ಮತ್ತೆ ಡ್ರೈ ಆಗುತ್ತೆ? ತಿರ್ಗ 1 ವರ್ಷ ಡ್ರೈ ಆಗ್ಬೋದು. ಅಂದ್ರೆ ಇಲ್ಲ ನಾವು ಅದು ಹಾಲು ಕರಿತಲ್ಲೇನೆ 1-2-3 ತಿಂಗಳಿಗೆ ಅದು ಗಬ್ಬಾಗಿರ್ತಲ್ವಾ? ಸೇಮ್ ಆಕಳಿದ್ದಾಗಲ್ವಾ? ಕರಿತತ್ತೆ. ಲಾಸ್ಟ್ 4-5 ತಿಂಗಳು ಗ್ಯಾಪ್, 4 ತಿಂಗಳು ಗ್ಯಾಪ್ ಬೀಳುತ್ತಾ? ಒಂದ್ 5-6 ತಿಂಗಳು ಗ್ಯಾಪ್ ಆಗ್ಬೋದು. ಇದೆಲ್ಲ ಮುರ್ರ ತಳಿನ? ಮುರ್ರ ತಳಿ ಬರುತ್ತೆ. ಎಷ್ಟು ಕೊಂಡು ಬಿದ್ದಿಲ್ಲ? ಇದು 1 ಲಕ್ಷ ರೂಪಾಯಿ ನೋಡಿ. ಹರಿಯಾಣದಿಂದ ಅದು ಹರಿಯಾಣ, ದಾವಣಗೆರೆ. ಇವಕ್ಕೆಲ್ಲ ಸೆಮಿನ್ ಹೆಂಗ್ ಮಾಡ್ತೀರಿ ನೀವು? ಮಾಡ್ಕೊಂಡ್ ಮಾಡಿದ್ರೆ ಡಾಕ್ಟರ್ ಒಂದೇ ಕಟ್ಟ ಕಟ್ಟದೇನು ತಪತ್ರ ಏನು ತೊಂದ್ರೆ ಆಗಲ್ಲ. ಒಂದ್ ಪಾಣ ಇರ್ಬೇಕು, ನೋಡಿ ಒಂದ್ ಪಾಣನೂ ಇತ್ತು ಜೊತೆಗೆ ಒಂದು ಪಾಣ. ಮತ್ತೆ ಅದು ಒಂದು ಎಷ್ಟು ಹಾಲು ಹೋಗುತ್ತೆ ನಿಮ್ದು? ಈಗ ಈಗ ಕಡಿಮೆ ಇತ್ತು ಬೇಸಿಗೆ, ಒಂದು 10-20 ಲೀಟರ್. ಒಳ್ಳೆ ರೇಟ್ ಅಲ್ವಾ ಇದು ಎಮ್ಮೆ ಹಾಲು? ಇಲ್ಲ ಸರ್, ನಾವು ಡೈರಿ ಕೊಟ್ಬಿಡ್ತೀವಿ. ನಮ್ ಕೆಲಸ ಬಹಳ, ನಾವು ಡೈರಿಗೆ ಫ್ಯಾಟ್ ಮೇಲೆ ಜಾಸ್ತಿ ಬರುತ್ತಲ್ಲ? ಫ್ಯಾಟ್ ಬರುತ್ತೆ ಮನೆಗೆ 8-10. ಮತ್ತೆ ಪಾಪ ದೊಡ್ಡ ಕುಟುಂಬಗಳು ಅಲ್ವಾ? ಹೌದು ಸರ್. ಅಲ್ಲ ಒಳ್ಳೆ ಕೆಲಸ ಬಿಡಿ. ನನಗೂ ಬಹಳ ಆಸೆ ಇದಂದ್ರೆ ನಮ್ಮ ತೋಟದಲ್ಲೆಲ್ಲ ಮಾಡ್ಬೇಕು ಅಂತ. ಗೀರ್ ಅಲ್ವಾ ಇವು? ಇಲ್ಲಿಗೆ ನಿಮ್ದು ಎಷ್ಟು ಜಮೀನು ಇದೆ? ಇಷ್ಟ ಬಾರ್ಡ್ರ್ ಇದೆ? ಬಾರ್ಡ್ರ್ ಈ ಬಾರ್ಡ್ರ್ ಇಲ್ಲೇ ಇದೆ ನೋಡಿ ಸರ್. ಇಲ್ಲಿ ಏನಾಗಿದೆ ಅಂದ್ರೆ ಯಾವ್ದು ಹಿಂಗ ಇರೋದು ನಿಮ್ದು? ಹಿಂಗೆ ಇದೈತಲ್ಲ, ಈ ಪ್ಲೇಸ್ ನಾಗೆ ಈಗ ನಾವು ಅಲ್ಲಿ ಮನೆ ಕಟ್ಕೊಂಡಿರೋದು. ಸರಿ, ಒಂದು ಇದು ರೋಡ್ ಯಾವುದು? ಇದೇ ರೋಡ್ ಸರ್. ಇದೇ ರೋಡ್ ಅಲ್ವಾ? ಓಕೆ, ಇದೇ ರೋಡ್. ಇಲ್ಲಿ ಬಂದ ಸರ್ ಅದು ರೋಡ್ ಹಿಂಗ್ ಹೋಗುತ್ತಲ್ವಾ? ಇಲ್ಲಿ ಹೋಗುದು. ಇಲ್ಲಿ ಬಂದು ಹಿಂಗ್ ಕಟ್ ಆಗಿದೆ. ಪ್ಲಾಟ್ ನಿಮ್ದ? ಇದು ನಮ್ದು ಸರ್. ಇದು ತೋಟದ ಇದೆಲ್ಲ ನಿಮ್ದ? ಈಗ ನೋಡಿ ಸರ್, ಇಲ್ಲವರೆಗೂ ನಮ್ದೇ ಇದು. ಇಲ್ಲಿಂದ ಕಟ್ಕೊಂಡು ಹಿಂಗ್ ಬಂದು ಇಲ್ಲಿಂದ ಇದೆಲ್ಲ ಸೀದಾ ನಮ್ದೇ ಸರ್. ಇದು 2 ಸರ್ವೆ ನಂಬರ್ ಇದೆ. ಇದು ಯಾರ್ದು? ಇದು ನಮ್ದೇ ಸರ್. ಇದು ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ನಮ್ದೇ. ತಮ್ಮ ಹೆಸರೇನು? ರಂಗಪ್ಪರ. ರಂಗಪ್ಪರ. ಇದ್ರಲ್ಲಿ ಸಿಕ್ಕಾಪಟ್ಟೆ ಬಂಡವಾಳ ಹಾಕಿದ್ರಿ ನೀವು. 1000 ರೂಪಾಯಿ ಬಂಡವಾಳ ಹಾಕಿದ್ರೆ ನಿಮ್ಗೆ 700 ರೂಪಾಯಿ ಬಂದಿರೋದು ನಿಮಗೆ ಅಲ್ವಾ? ಹೌದು ಸರ್. ಏನ್ ಸುಮ್ನೆ ಹೋರಾಟ ನಡೀತಾ ಇದೆ ಸರ್. ಏನು ನಮ್ಮ ಇದು ಇಲ್ಲ, ತಲೆ ಕೆಡ್ಸ್ಕೊಬೇಡಿ ಅದ್ರ ಬಗ್ಗೆ. ಇದು ಯಾಕೆ ಹೇಳಿದೆ ಅಂದ್ರೆ, ಹೌದು ಅಥವಾ ಅಲ್ಲ ಬೇಕಷ್ಟೇ ನನಗೆ. ಏನೇನು ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ. ನೀವೇನ್ ಮಾಡ್ತೀರಾ ಅಂತಂದ್ರೆ, ನೀವೇನಾದ್ರೂ ಆಗ್ಲಿ, ಇದೆಲ್ಲ ನಮ್ದೇ ಅಲ್ವಾ ಪ್ಲಾಟ್? ಇದೆಲ್ಲ ನಮ್ದೇ. ಸ್ವಲ್ಪ ನೋಡಿ, ಸ್ವಲ್ಪ ಜೂಮ್ ಮಾಡತ್ತದ. ಸ್ವಲ್ಪ ಈಶಾನ್ಯ ಬೆಳೆಯೋ ಹಾಗೆ ಇದು ಈಶಾನ್ಯ ಬೆಳೆದತ್ತಿದ್ದು. ಇದೆಲ್ಲ ಕಟ್ಟಾಗಿ ಮನುಷ್ಯ ಸೋಲ್ತಾ ಇದ್ರಿ. ಅರ್ಥ ಆಯ್ತಾ? ಈ ಕಟ್ ಮಾಡ್ಕೊಳ್ಳಿ, ಸಕ್ಸಾಗಿ ಹೋಗ್ತೀರಿ ನೀವು. ದುಡ್ಡು ಅಕಸ್ಮಾತ್ ಬಂದ್ರು ಕೂಡ ಕಿತ್ಕೊಂಡು ಹೋಗ್ತಾ ಇದ್ರಿ. ಇಲ್ಲಿ ಬರುತ್ತೆ, ಇಲ್ಲಿ ಕಿತ್ಕೊಂಡು ಹೋಗುತ್ತೆ. ಮತ್ತೆ ಎಂಟ್ರಿ ಇಲ್ಲಿಂದ ಕಡಿಮೆ ಇದೆಯಾ ನಿಮ್ದು? ಈ ಜಾಗ ಇಲ್ಲಿಂದ ಕಡಿಮೆ ಇದೆಯಲ್ಲ? ಇದೆ ಸರ್, ಇದೆ ರೋಡ್ ಇದೆ. ಅಲ್ಲಲ್ಲ, ಇಲ್ಲಿಂದ ನಿಮ್ಮ ಪ್ಲಾಟ್ ಕಡಿಮೆ ಇದೆ. ಈ ಹುಣಸೆ ಮರ ಇದೆಯಲ್ಲ, ಹುಣಸೆ ಮರದೊಳಗೆ ಅಷ್ಟೇ ಪ್ಲಾಟ್ ಅಷ್ಟೇ ಸರ್. ಅದೇ ಇಲ್ಲಿಗೆ ಇದೆ ಅಲ್ವಾ? ಇಲ್ಲಿ ನೀವು ಎಷ್ಟು ಮಾಡಿದ್ರೆ ಖರ್ಚು ಜಾಸ್ತಿ, ಸುಮ್ಮನೆ ಜಾಸ್ತಿ ಬರ್ತೈತೆ. ಬೊಗಸಲ್ಲಿ ನೀರು ಎಷ್ಟೊತ್ತು ಇಟ್ಕೊಳ್ತೀರಾ ನೀವು? ಎಲ್ಲ ಹೋಗುತ್ತೆ. ನೀವು ಒಂದ್ ಕೆಲಸ ಮಾಡಿ, ಮೇನ್ ಗೇಟ್ ಇದು ಬೇಡ, ಗೇಟ್ ಇದೆಯಲ್ಲ ಕ್ಲೋಸ್ ಮಾಡಿ. ಟೋಟಲಿ ಇಲ್ಲಿಂದ ಅಲ್ಲಿವರೆಗೂ ನಿಮ್ ಜಮೀನು ಏನಿದೆ ಅರ್ಧದಲ್ಲಿ ತಗೊಳ್ಳಿ.
ಅರ್ಥ ಆಗತ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಕ್ಲಿಯರ್ ಆಗಿ ಇನ್ನೊಂದ್ಸರಿ ಕೇಳಿ, ಅದ್ರಲ್ಲಿ ಏನನ್ನ ನಂದೇನು ಅಭ್ಯಂತರ ಏನಿಲ್ಲ. ಸರಿನಾ? ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನನ್ನ ಜಮೀನು ಕೂಡ ನಾನು ಬೆಳೆದಿದ್ದಾಗ ಈ ಮೂಲೆ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ನಾನು ಪರ್ಫೆಕ್ಟ್ ಆಗಿ ಮಾಡ್ಕೊಂಡಾಗ ಊಟ ಮಾಡ್ತಾ ಇದ್ದೀನಿ. ಅಲ್ಲಿಂದ ಇದು ನೀವ್ ಎಷ್ಟು ಬಂಡವಾಳ ಹಾಕಿರ್ತಿಲ್ಲಲ್ಲ ನೋಡಿ, ನೆನಪಿಟ್ಕೊಳ್ಳಿ. ಎಲ್ಲ ಸಾಲದಲ್ಲಿ ಮುಳುಗೋಗ್ಬಿಡ್ತೀವಿ. ಗಟ್ಟಿ ಧೈರ್ಯ, ಸುಮ್ಮನೆ ಕೆಟ್ಟ ಧೈರ್ಯ ಮಾಡ್ತೀವಿ ಅಷ್ಟೇ ಅಲ್ವಾ? ಇದು ಸ್ವಲ್ಪ ನಾನು ಹೇಳ್ತೀನಿ, ಸ್ಕೇಲ್ ನಲ್ಲಿ ಹಾಕೊಡ್ತೀನಿ ನಿಮ್ಗೆ. ಇದ್ ಮಾಡ್ಕೊಳ್ಳಿ. ಒಂದು ಎಂಟ್ರಿಲಿ ಕೊಡಬೇಡಿ, ಅರ್ಧದಿಂದ ಆ ಕಡೆ ಓಪನ್ ಮಾಡಿ ಹಂಗ ಬನ್ನಿ. ಈಗ ಎಂಟ್ರಿ ಆದ ವರ್ಷ ಅಲ್ಲಿಂದ ಬಂದ್ರೆ ಅಲ್ಲಿಂದ ಬನ್ನಿ. ಏನ್ ತೊಂದ್ರೆ, ಫಸ್ಟ್ ಇದು ಎತ್ತರದ ಹಾಕ್ತೀರಿ, ಸ್ವಲ್ಪ ಮುಳ್ಳು ಅದಾಕ್ಬಿಡಿ, ಕಳೆ ಹಾಕ್ಬಿಡಿ. ಈ ಕಡೆ ಇಲ್ಲಿಂದ ಓಡಾಡ್ಬೇಡಿ, ಅಲ್ಲಿಂದ ಓಡಾಡಿ. ನಿಮ್ಗೆ ಎಷ್ಟೋ ರಿಯಾಕ್ಷನ್ ಇವತ್ತಿಂದ ಸ್ಟಾರ್ಟ್ ಚೇಂಜ್ ಆಗುತ್ತೆ. ಇವತ್ತಿಂದ ಸ್ವಲ್ಪ ಮನುಷ್ಯರಿಗೆ ಸ್ವಲ್ಪ ಬರೀ ತಿರುಗಾಟ, ಅದು ಇದು ಸ್ವಲ್ಪ ಬೇರೆ ಕಡೆ ಮನ್ಸುಗಳು, ಅದಕ್ಕೆ ಹೋಗಿ ಅಲ್ಲಿ ಕಳ್ಕೊಳೋದು, ಇದಕ್ಕೆ ಹೋಗಿ ಇಲ್ಲಿ ಕಳ್ಕೊಳೋದು. ಅರ್ಥ ಆಯ್ತಾ? ಯಾವ್ದೇನಂದ್ರೆ ನೆನಪಿಲ್ಲ, ಸ್ವಲ್ಪ ಬೆಂಡಾಗಿ ಹೋಗಿದೆ. ಇದಕ್ಕೊಂದು ಕೆಲಸ ಮಾಡ್ಕೊಳೋಣ, 90 ಡಿಗ್ರಿಲಿ ಒಂದು ಪರ್ಫೆಕ್ಟ್ ಆಗಿ ಕಾಂಪೌಂಡ್ ಮಾಡ್ಕೊಳೋಣ. ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ, ರೋಡ್ಗಳಲ್ಲಿ ವ್ಯತ್ಯಾಸ ಆಗಿದೆ ಇಲ್ಲಿ. ಹಾಗಂತ ನಾವೇನು ಚೇಂಜ್ ಮಾಡಕ್ಕಾಗಲ್ಲ. ಅಲ್ಲ, ಇಲ್ದಿದ್ರು ಖರಾಬ್ ನಮ್ದಲ್ವಾ? ಎಲ್ಲ ನಾನಪ್ಪ ನಮ್ ಕೂದಲು ನಮ್ಮವಲ್ಲ ಅಂತಂದ್ರೆ ಅರ್ಥ ಇಲ್ಲ. ಎಲ್ಲ ನೀವೇ ಅಲ್ವಾ? ಹಾಗಾಗಿ ಒಂದ್ ಕೆಲಸ ಮಾಡೋಣ. ಫಸ್ಟ್ ನೀವು ಮನೆ ಕಟ್ಟಬೇಕಂದ್ರೆ ಇದನ್ನ ಸುಮಾರು ಆ ರೋಡ್ ಇದೆಯಲ್ಲ, ರೋಡ್ಗಿಂತ 2 ಅಡಿ ಹೈಟ್ ಮಾಡಿ. ನೀವೆಲ್ಲಿ ನೀವು ಟೋಟಲ್ ಕಾಂಪೌಂಡ್ ಹೇಳದ್ ನಾನು, ಬರೀ ಮನೆ ಅಲ್ಲ, ಬೇಸ್ಮೆಂಟ್ ಅಲ್ಲ, ಟೋಟಲಿ ಕಾಂಪೌಂಡ್. ನಾವು ಕಾಂಪೌಂಡ್ ಏನ್ ಮಾಡ್ತೀವೋ ಅಲ್ಲಿಂದ ಹತ್ತಿ ಬರ್ಬೇಕು ನಾವು, ಇಲ್ಲಿಗೆ ಹತ್ತಬೇಕು ನಾವು ಮನೆಗೆ. ಇಲ್ಲಿ ಇಳಿತೀವಿ ನಾವು. ಇದ್ರಾಕೆ ಹೇಳಿದ್ರೆ ನಾವು ಒಳಕ್ ಹೋಗ್ತದೀವಿ ಅಂತ ಅರ್ಥ. ನೆನಪಿಟ್ಕೊಂಡ್ಬಿಡಿ ಸಾಧ್ಯವಾದಷ್ಟು. ಯಾಕೆ ಅದಕ್ಕಿಂತ 2 ಅಡಿ ಜಾಸ್ತಿ ಅಂತ ಹೇಳಿದೆ ಅಂದ್ರೆ, ಇವತ್ತರ ನಾಳೆ ಮೆಟ್ಲಿಂಗ್ ಮಾಡ್ತಾರೆ, ಇನ್ನೊಂದು ಅಕಸ್ಮಾತ್ ಇನ್ನೊಂದು ಮಾಡ್ತಿರ್ತಾರೆ, ಹೈಟ್ ಮಾಡ್ತಾರೆ. ಹೈಟ್ ಮಾಡಿದಾಗೆಲ್ಲ ತೆಗಿಯಕ್ಕಾಗಲ್ಲ, ನಮ್ಮದಕ್ಕೆ ಮನೆಯೆಲ್ಲ ಕೇಳಕ್ಕಾಗಲ್ಲ ನೋಡಿ. ಪ್ರಿಕಾಕ್ಷನ್ ಆಗಿ ಮೊದ್ಲೇ ನಾವೇನ್ ಮಾಡ್ಬೇಕಂದ್ರೆ ನಮ್ದೇ ಹೈಟ್ ಮಾಡ್ಕೋಬೇಕು ಅಲ್ವಾ? ಸಾಧ್ಯವಾದಷ್ಟು ನೋಡಿ, ಒಂದು 20 ದೊಡ್ಡ ಮಣ್ಣು ಜಾಸ್ತಿ ಹೋಗ್ಲಿ ಅಲ್ವಾ? ನೀವ್ ಎಷ್ಟು ಹೈಟ್ ಮಾಡ್ಕೊಳ್ತೀರ ಅಷ್ಟು ಒಳ್ಳೇದು. ನಾನು ಹೇಳ್ಬೇಕಂದ್ರೆ ಅದಕ್ಕಿಂತ 2 ಅಡಿ ಅಂತ ಹೇಳಿದ್ನ, ನೀವು ಮ್ಯಾಕ್ಸಿಮಮ್ ಆಗಿ ಎಷ್ಟು ಹೈಟ್ ಮಾಡಿದ್ರು ಇನ್ನೂ ಒಳ್ಳೇದೇ. ಅದ್ ನೆನಪಿಟ್ಕೊಳ್ಳಿ. ನಮ್ಮ ಟ್ರ್ಯಾಕ್ಟರ್ ಇರ್ತವೆ, ಏನು ಒಂದು JCB ಒಂದು ದಿವಸ ಎಕ್ಸ್ಟ್ರಾ ಹೊಡೆದ್ರೆ ಹೋಯ್ತು ಅಲ್ವಾ? ನಾವ್ ಎಷ್ಟು ಹಾಕ್ಬೇಕಂತ ಇದೀವೋ ಟೋಟಲ್ ಆಗಿ ನಾನು ಹೇಳೋದು ಅದು ಕಾಂಪೌಂಡ್ ಮಾಡ್ಕೊಳ್ಳೋಣಂತೆ. ಸೀದಾ ಹಿಂಗಿರ್ಲಿ, ಕರೆಕ್ಟ್ ಹಿಂಗಿರ್ಲಿ. ಸರಿನಾ? ನಾವು ಉತ್ತರ ಫೇಸ್ ಮಾಡ್ಬೇಕಂತಲ್ಲ ಇದೀವಿ ಸರ್. ಅಲ್ಲಲ್ಲ, ಮನೆ ಕ್ಲೀನ್ ಆಗಿ ಬೇಸ್ಮೆಂಟ್ ಹಿಂಗ್ ಬೀಳುತ್ತೆ ಹಿಂಗ್ ನಿಂತ್ಕೊಂಡ್ರೆ ಅಲ್ವಾ? ಪೂರ್ವಕ್ಕೆ ಪೂರ್ವ ಮತ್ತೆ ಉತ್ತರ 2 ಬಾಗಿಲು ಬರ್ತವೆ ನಿಮಗೆ. ಪೂರ್ವ ಈಶಾನ್ಯ ಮತ್ತೆ ಉತ್ತರ 2 ಬಾಗಿಲು ಬರ್ತವೆ. ಸರಿನಾ? 2 ಬಾಗಿಲು ಮಾಡೋಣ ಅಂತ, ತಪ್ಪೇನಿಲ್ಲ. ಸ್ವಲ್ಪ ಫಸ್ಟ್ ಹೈಟ್ ಮಾಡಿ, ಹಂಗಾದ್ರೆ ನಿಮ್ಗೆ ಇದು ಮಾಡೋದಕ್ಕೆ ಕೈಗೂಡುತ್ತೆ. ಇಲ್ಲ ಅಂತಂದ್ರೆ ಕೈಗೂಡದೇ ಇಲ್ಲ ಇದು. ನೆನ್ಪಿಟ್ಕೊಳ್ಳಿ. ಇನ್ನೊಂದು ವರ್ಷ ಪ್ರಯತ್ನ ಮಾಡಿ ನೀವು. ಬಹಳ ದಿವಸ ಪ್ರಯತ್ನ ನಡೀತಾ ಇತ್ತಿದ್ದು, ಬಹಳ ದಿನ ಕಟ್ಟಬೇಕಂತಂದು ತಡೆ, ಇದಾಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು, ಯಾವ್ದನ್ನ ಒಂದು ಬರ್ತಿರ್ತತೆ. ಈ ಸಲ 4 ಬೋರ್ ಹಾಕ್ಸಿ ತಡೆಪ್ಪ ನೋಡೋಣ, ಈ ಸಲ 4 ಎಮ್ಮೆ ತಂದೆ ತಡಿ, ಸ್ವಲ್ಪ ದುಡ್ಡೆಲ್ಲ ಇದಾದ್ರು, ಒಂದ್ಸಲ ಹಿಡ್ಕೊಂಬೋಣ ಫಸ್ಟ್ ನೋಡಿ. ಅರ್ಥ ಮಾಡ್ಕೊಳ್ಳಿ ಇದನ್ನ. ನಿಮ್ಮ ಲಾಜಿಕ್ ಕೇಳ್ತಾ ಇದ್ದೀನಿ ನಿಮಗೆ ನೋಡಿ. ಸುಮ್ಮನೆ ನೀವು ಸೂರ್ಯ ಹುಟ್ಟದನ ಈಗ, ಇದನ್ನ ಹುಟ್ಟಿದಾನೆ ಇಲ್ಲಿ. ಈ ತೆಂಗಿನ ಮರ 2 ಇದಾವಲ್ವಾ? 2 ತೆಂಗಿನ ಮರ ಇದಾವೆ. ನೆನಪಿಟ್ಕೊಂಡ್ಬಿಡಿ, ನೀವು ಬೇಸ್ಮೆಂಟ್ ಹಾಕ್ಬೇಕಾದ್ರೆ ನಾನು ಇರಲ್ವಲ್ಲ, 2 ತೆಂಗಿನ ಮರ ಬದ್ದೆ ಹಿಂಗ್ ನಿಂತ್ಕೊಳ್ಳಿ. ಹಿಂಗ್ ನಿಂತ್ಕೋಬೇಡಿ, ಹಿಂಗ್ ನಿಂತ್ಕೋಬೇಡಿ. ಕೆಲವಾರು ವಿಚಾರದಲ್ಲಿ ಕ್ರಾಸ್ ಮಾಡ್ತೀವಿ, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಾಧ್ಯವಾದಷ್ಟು 2 ಇದರಲ್ಲಿ ನೇರವಾಗಿ ನಿಂತ್ಕೊಳ್ಳಿ. ನೇರವಾಗಿ ಹಿಂಗೆ ಇರ್ಲಿ ಪಿಲ್ಲರ್ಸ್. ಯಾವ್ದು ಕಾರಣಕ್ಕೊಂದು ಇದು ಮಾಡೋದು ಮಾಡಕ್ ಹೋಗ್ಬೇಡಿ. ಸರಿನಾ? ಅಷ್ಟು ಮಾಡ್ಕೊಳ್ಳಿ.